ಹಾಯ್ ಹಲೋ ಎವ್ರಿವನ್. ನಾನು ಇವತ್ತು ಸೇಮ್ ಸ್ಟ್ರಾಟಜಿನ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದೀನಿ. ಸಿಂಪಲ್ ಇದೆ. ಸೊ ಮೂರನೇ ದಿನಾನು ಕೂಡ ಮತ್ತೆ ನಾ ಅದೇ ಸ್ಟ್ರಾಟಜಿನ ಮೇಲೆ ಫೋಕಸ್ ಮಾಡ್ತಾ ಇದ್ದೀನಿ. ಥರ್ಡ್ ಡೇ. ಸೊ ಯಾವ ಸ್ಟ್ರಾಟಜಿ ಅಂತಂದ್ರೆ ಇಂಬ್ಯಾಲೆನ್ಸ್ ಝೋನ್ ಅಂತ ಹೇಳ್ತಾ ಇದ್ದೀನಿ. ಸ್ಟ್ಯಾಕ್ಡ್ ಇಂಬ್ಯಾಲೆನ್ಸ್ ಅಂತ ಹೇಳಿ ಕರಿತೀವಿ. ಒಂದು ಕ್ಯಾಂಡಲ್ದಲ್ಲಿ ಬಯರ್ ಮತ್ತು ಸೆಲ್ಲರ್ದ ಪಾರ್ಟಿಸಿಪೇಷನ್ ಹೆಂಗಿರುತ್ತಂದ್ರೆ ಇಂಬ್ಯಾಲೆನ್ಸ್ ಆಗಿ ಬರುತ್ತೆ. ಓಕೆ, ಸೊ ಅಲ್ಲಿ ಲೆಸರ್ ಪಾರ್ಟಿಸಿಪೇಷನ್ ಏನ್ ಮಾಡ್ತಾರಂತಂದ್ರೆ ಇಂಟ್ರೆಸ್ಟ್ ತೋರಿಸ್ತಾರೆ. ಯಾರು? ಇನ್ಸ್ಟಿಟ್ಯೂಷನ್ದವರು. ಅಲ್ಲಿ ಆ ಕ್ಯಾಂಡಲ್ದಲ್ಲಿ ನಮಗೆ ಲಿಕ್ವಿಡಿಟಿ ಕಾಣಲ್ಲ. ಓನ್ಲಿ ಏನಾಗುತ್ತಂದ್ರೆ ಸೆಲ್ಲರ್ಸ್ಗಳು ಏನ್ ಮಾಡ್ತಾರೆ ಅಂದ್ರೆ ಇಂಬ್ಯಾಲೆನ್ಸ್ ಆಗಿ ಆರ್ಡರ್ಗಳನ್ನ ಪಂಚ್ ಮಾಡ್ಕೊಳ್ತಾರೆ. ಆ ಅಂತ ಲೊಕೇಶನ್ಸ್ ಅನ್ನ ಐಡೆಂಟಿಫೈ ಮಾಡೋದನ್ನ ಕಲಿತ್ರೆ 100% ಮಾರ್ಕೆಟ್ ನಲ್ಲಿ ಒಂದು ಕನ್ಸಿಸ್ಟೆನ್ಸ್ ಪ್ರಾಫಿಟೇಬಲ್ ಟ್ರೇಡಿಂಗ್ ಅನ್ನ ಜರ್ನಿನ ಈಸಿಯಾಗಿ ಮಾಡಬಹುದು. ಓಕೆ, ಈಸಿಯಾಗಿ ಪ್ರಾಫಿಟ್ ಅನ್ನ ಮಾಡಬಹುದು. ಸೊ ನೋಡಿ, ಅದೇ ರೀತಿ ನಾನು ಏನ್ ಮಾಡ್ತಾ ಇದೀನಿ, ಸೆಕೆಂಡ್ ಏನಪ್ಪ ಇವತ್ತಿನ ಟ್ರೇಡ್ ಹೆಂಗಿತ್ತಪ್ಪ ನಂದು ಎನಾಲಿಸಿಸ್ ಅಲ್ಲಿ ನಾನೇನ್ ಮಾಡ್ತಾ ಇದ್ದೀನಿ, ಆರ್ಡರ್ ಫ್ಲೋ ಚಾರ್ಟ್ ಅಲ್ಲಿ ನಾನು ಏನ್ ಮಾಡ್ತಾ ಇದ್ದೆ ಅಂದ್ರೆ ಸಿಂಪಲ್ ಆಗಿ ಅಬ್ಸರ್ವೇಷನ್ ಮಾಡ್ತಾ ಇದ್ದೆ. ಓಕೆ, ಸೊ ಏನಪ್ಪಾ ಅಂತಂದ್ರೆ ಕ್ಯಾಂಡಲ್ದಲ್ಲಿ ಬೈಯರ್ದು ಸೆಲ್ಲರ್ಸ್ ಒಂದು ಇಂಬ್ಯಾಲೆನ್ಸ್ ಝೋನ್ ಅನ್ನ ನೋಡ್ತಾ ಇದ್ದೆ. ಸೊ ಹೇಗೆ ಆರ್ಡರ್ಗಳು ಪಂಚ್ ಆಗ್ತಾ ಇದೆ ಅಂತ ಜಸ್ಟ್ ಅಬ್ಸರ್ವೇಷನ್ ಮಾಡ್ತಾ ಇದ್ದೆ. ಓಕೆ, ಸೊ ನಾನು ಎಲ್ಲಿ ಮಾರ್ಕ್ ಮಾಡಿದ್ದೀನಿ ಅಂತೇಳಿ ನಾನು ತೋರಿಸ್ತಾ ಇದ್ದೇನೆ. ಓಕೆ, ಫಸ್ಟ್ ನಾನು ಬೈಯಿಂಗ್ ಕಡೆ ಪ್ಲಾನ್ ಇತ್ತು. ಓಕೆ, ಸೊ ಫಸ್ಟ್ ನೋಡಿ ಅಬ್ಸರ್ವ್ ಮಾಡಿ, ನಾನು ಬೈಯಿಂಗ್ ಕಡೆ ಪ್ಲಾನ್ ಮಾಡ್ಕೊಂಡಿದ್ದೆ. ಯಾಕೆ ಇದೇ ಜಾಗದಲ್ಲಿ ನಾನು ಬೈಯಿಂಗ್ ಕಡೆ ಪ್ಲಾನ್ ಮಾಡ್ಕೊಂಡಿದ್ದೆ ಅಂತಂದ್ರೆ, ಸೊ ಈ ಕ್ಯಾಂಡಲ್ದಲ್ಲಿ ನನಗೆ ಇಂಬ್ಯಾಲೆನ್ಸ್ ಆಗಿ ಆರ್ಡರ್ಗಳು ಪಂಚ್ ಆಗಿದಾವೆ. 1 ಸೆಕೆಂಡ್. ಓಕೆ, ಇವಾಗ ನೋಡಿ ಅಬ್ಸರ್ವ್ ಮಾಡಿ, ನಾನೇನ್ ಮಾಡಿದ್ದೆ ಅಂತಂದ್ರೆ ಫಸ್ಟ್ ನಂದು ವಿ ಏನಿತ್ತಪ್ಪ ಅಂದ್ರೆ ಇಲ್ಲಿ ಈ ಜಾಗದಲ್ಲಿ ನಂದು ಬೈಯಿಂಗ್ ಕಡೆ ಇತ್ತು ಫಸ್ಟ್. ಓಕೆ, ಈ ಕ್ಯಾಂಡಲ್ದಲ್ಲಿ ಬೈಯರ್ ಇಂಟ್ರೆಸ್ಟ್ ತೋರಿಸಿದ್ದಾರೆ, ಸ್ಟ್ರಾಂಗ್ ಆಗಿ ಇಂಟ್ರೆಸ್ಟ್ ತೋರಿಸಿದ್ದಾರೆ, ಇಂಬ್ಯಾಲೆನ್ಸ್ ಆಗಿ ಬಂದಿದೆ. ಅದೇ ಜಾಗದಿಂದ ಮಾರ್ಕೆಟ್ ಫಸ್ಟ್ ಟೈಮ್ ಏನಾಗಿದೆ, ಬೌನ್ಸ್ ಆಗಿದೆ. ಓಕೆ, ಈ ಟೈಮ್ ಅಲ್ಲಿ ನಾನು ಒಂದು ಟ್ರೇಡ್ ಅನ್ನ ತಗೊಂಡಿದ್ದೆ. ನೆಕ್ಸ್ಟ್ ಏನಾಯ್ತು ಅಂದ್ರೆ ನಾನು ಏನ್ ಮಾಡಿದೆ, ಈ ಎಂಟ್ರಿ ತಗೊಂಡ್ಗಳೇ ನಾನು ಏನ್ ಮಾಡಿದ್ದೇನೆ, ಮಾರ್ಕೆಟ್ ಮೂವ್ಮೆಂಟ್ ಆದ್ಗಳೇನೆ ಸೊ ಎಸ್ ಎಲ್ ನ ಏನ್ ಮಾಡಿದ್ದೀನಿ ಅಂದ್ರೆ ಟ್ರಯಲ್ ಮಾಡಿದೆ. ಓಕೆ, ಟ್ರಯಲ್ ಮಾಡಿದಾಗ ನಂದೇನಾಯ್ತು, ನಂದು ಆಲ್ಮೋಸ್ಟ್ ನಂದೇನಾಯ್ತು ಕಾಸ್ಟ್ ಕ್ಲೋಸ್ ಆಯ್ತು. ಓಕೆ, ಆಮೇಲೆ ಏನಾಯ್ತು, ನಂದು ಟ್ರಿಗರ್ ಆಯ್ತು, ನೆಕ್ಸ್ಟ್ ಮಾರ್ಕೆಟ್ ಸೆಲ್ಲಿಂಗ್ ಆಗಲಿಕ್ಕೆ ಸ್ಟಾರ್ಟ್ ಆಯ್ತು. ಓಕೆ, ಸೊ ನಾನೇನ್ ಮಾಡಿದೆ, ಜಸ್ಟ್ ಇಂಬ್ಯಾಲೆನ್ಸ್ ಅನ್ನ ಐಡೆಂಟಿಫೈ ಮಾಡಿ ಅಲ್ಲಿ ಟ್ರೇಡ್ ಅನ್ನ ಮಾಡ್ತಾ ಇದ್ದೆ. ನೆಕ್ಸ್ಟ್ ಏನಾಯ್ತು ಅಂತ ನೋಡ್ತಾ ಇದ್ದೇನೆ. ಓಕೆ, ಎಲ್ಲಿ ನನಗೆ ಇಂಬ್ಯಾಲೆನ್ಸ್ ಕಾಣ್ತಾ ಇದೆ, ಎಲ್ಲಿ ಇಲ್ಲ. ಓಕೆ, ಸೊ ನಾನೇನ್ ಮಾಡಿದೆ, ವೇಟ್ ಮಾಡ್ತಾ ಇದ್ದೆ. ಸೆಲ್ಲಿಂಗ್ ಕಡೆ ನಾನು ಇಂಬ್ಯಾಲೆನ್ಸ್ ಅನ್ನ ನೋಡಿದೆ. ಓಕೆ, ಎಲ್ಲಿ ಬಂತಪ್ಪ ಅಂತಂದ್ರೆ ಈ ಜಾಗದಲ್ಲಿ ಬಂತು. ಸೆಲ್ಲರ್ಸ್ ಸ್ಟ್ರಾಂಗ್ ಆಗಿ ಒಂದು ಇಂಬ್ಯಾಲೆನ್ಸ್ ಝೋನ್ ಅನ್ನ ಕ್ರಿಯೇಟ್ ಮಾಡ್ಕೊಂಡ್ರು. ಸೊ ಈ ಇಂಬ್ಯಾಲೆನ್ಸ್ ಅನ್ನ ನನಗೆ ಬರೋದನ್ನ ಅಬ್ಸರ್ವೇಷನ್ ಮಾಡ್ತಾ ಇದ್ದೆ. ಇದೇ ಅಕಸ್ಮಾತ್ ಇಂಬ್ಯಾಲೆನ್ಸ್ ಬಂದು ದೊಡ್ಡ ಕ್ಯಾಂಡಲ್ ಏನಾದ್ರು ಫಾರ್ಮೇಶನ್ ಆಗಿದ್ರೆ ನನಗೆ ಎಸ್ ಎಲ್ ಮ್ಯಾಚ್ ಆಗ್ತಾ ಇರಲಿಲ್ಲ. ಸೊ ನಾನೇನ್ ಮಾಡ್ತಿದ್ದೆ, ಅವಾಯ್ಡ್ ಮಾಡ್ತಿದ್ದೆ ಟ್ರೇಡ್ ಅನ್ನ. ಸೊ ಇಲ್ಲಿ ನನಗೆ ಎಸ್ ಎಲ್ ಎಷ್ಟಿದೆ ಅಂತಂದ್ರೆ ಈ ಜಾಗದಲ್ಲಿ ಒಂದು ಸೆಲ್ಲಿಂಗ್ ಕಡೆ ಇಲ್ಲಿ ನೋಡೋಣ, ಇಂಬ್ಯಾಲೆನ್ಸ್ ಝೋನ್ ಕ್ರಿಯೇಟ್ ಆಗಿದೆ. ಪ್ಲಸ್ ಸೆಲ್ಲಿಂಗ್ ಕಡೆ ಎಲ್ಲ ಕಾಟು ಡೆಲ್ಟಾ ಅಂತ ಹೇಳಿ ಬರೀತತಿ. ಓಕೆ, ಇದು ಇನ್ಡೆಪ್ತ್ ಕಾನ್ಸೆಪ್ಟ್ ಆಗುತ್ತೆ. ಓಕೆ, ಜಸ್ಟ್ ನಾನು ನೋಡ್ತಾ ಇರೋದು ಇಂಬ್ಯಾಲೆನ್ಸ್ ಅನ್ನ. ಇಲ್ಲಿ ಇಂಬ್ಯಾಲೆನ್ಸ್ ಆಗಿ ಆರ್ಡರ್ಗಳು ಪಂಚ್ ಆದ್ಮೇಲೆ ಸೆಲ್ಲಿಂಗ್ ಕಡೆ, ಸೊ ಆ ಜಾಗದಲ್ಲಿ ಮಾರ್ಕೆಟ್ ಏನಾಗಿದೆ ಅಂತಂದ್ರೆ, ಸೊ ಒಂದು ಇಂಬ್ಯಾಲೆನ್ಸ್ ಕ್ರಿಯೇಟ್ ಆದ್ಗಳೇನೆ ಕ್ಯಾಂಡಲ್ ಸ್ಟ್ರಾಂಗ್ ಆಗಿ ಕ್ಲೋಸ್ ಆದ್ಮೇಲೆ ಮಾರ್ಕೆಟ್ ಏನಾಗಿದೆ, ಸಸ್ಟೇನ್ ಆಗಿದೆ. ಅದೇ ಜಾಗದಲ್ಲಿ ಸಸ್ಟೇನ್ ಆಗಿ ಏನಾಗಿದೆ, ಕೆಳಗಡೆ ಫಾಲ್ ಆಗಿದೆ. ಸೊ ನಾನೇನ್ ಮಾಡ್ತಾ ಇದ್ದೀನಿ, ಸಿಂಪಲ್ ಆಗಿ ಓಕೆ ಕ್ಯಾಂಡಲ್ ಸ್ಟಿಕ್ಸ್ ಬರೋಣ. ಓಕೆ, ಈಗೆಲ್ಲ ನಾನು ತೆಗಿತಾ ಇದ್ದೀನಿ, ಝೋನ್ಸ್ ಅನ್ನ ಎಲ್ಲ ತೆಗಿತಾ ಇದ್ದೀನಿ. ಸೊ ನನಗೆ ಇಂಬ್ಯಾಲೆನ್ಸ್ ಝೋನ್ ಆಗಿರೋದನ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಸಿಂಪಲ್ ಆಗಿ. ಓಕೆ, ಸೊ ಕಾಪಿ ಮಾಡಿ, ಸೊ ಇಲ್ಲಿ ಏನ್ ಮಾಡಿದ್ದೇನೆ, ಪೇಸ್ಟ್ ಮಾಡಿದೆ. ಓಕೆ, ಸೊ ಈ ಜಾಗದಲ್ಲಿ ನನಗೆ ಇಂಬ್ಯಾಲೆನ್ಸ್ ಇದೆ. ಈ ಇಂಬ್ಯಾಲೆನ್ಸ್ ಕ್ರಿಯೇಟ್ ಆದ್ಕೂಳೆ ನಾವು ಏನ್ ಮಾಡ್ಬೋದು, ಟ್ರೇಡ್ ಅನ್ನ ಮಾಡಬಹುದು. ಓಕೆ, ಇದು ಫಸ್ಟ್ ಇದು ರಿಸ್ಕಿ ಟ್ರೇಡ್ ಆಗುತ್ತೆ ಫಸ್ಟ್. ಯಾಕಂದ್ರೆ ನೆಕ್ಸ್ಟ್ ನಮ್ಗೆ ಯಾವಾಗ ಸೆಲ್ಲಿಂಗ್ ಟ್ರೇಡ್ ಮಾಡಬಹುದು ಅಂತಂದ್ರೆ, ಒಂದು ಇದು ಸಪೋರ್ಟ್, ಇದು ರೆಸಿಸ್ಟೆನ್ಸ್ ಆಗಿ ಆಕ್ಟ್ ಆಗುತ್ತೆ. ಯಾಕಂದ್ರೆ ಇಲ್ಲಿಂದ ಫಾಲ್ ಆಯ್ತಲ್ಲ, ನೆಕ್ಸ್ಟ್ ಈ ಜಾಗಕ್ಕೆ ಹೋಯ್ತಂದ್ರೆ ಸೆಲ್ಲಿಂಗ್ ನ ಮಾಡಬಹುದು ನಾವು. ಸೊ ಇವಾಗ ಇದು ಈ ತರ ಒಂದು ನಮಗೆ ಫಾರ್ಮೇಶನ್ ಕ್ರಿಯೇಟ್ ಆದ್ಗಳೇನೆ, ಸೊ ನಾವ್ ಏನ್ ಮಾಡ್ಬೋದು, ಸೆಲ್ಲಿಂಗ್ ಕಡೆ ಡೈರೆಕ್ಷನ್ಸ್ ಅನ್ನ ತಗೋಬಹುದು. ಈ ಸೆಲ್ಲಿಂಗ್ ಕಡೆ ಹೋಗ್ಬೋದಾಗಿತ್ತು. ಓಕೆ, ಇದೇ ಜಾಗದಿಂದ ನಾವು ಸೆಲ್ಲಿಂಗ್ ಪ್ಲಾನ್ ಅನ್ನ ಮಾಡ್ಕೋಬಹುದು. ಸೊ ಇವಾಗ ಅದೇ ಜಾಗಕ್ಕೆ ನೋಡ್ತಾ ಇದ್ದೀನಿ, ಇವಾಗ ಆರ್ಡರ್ ಫ್ಲೋದಲ್ಲಿ ಅಬ್ಸರ್ವೇಷನ್ ಮಾಡ್ತಾ ಇದ್ದೀನಿ. ಓಕೆ, ಸೊ ನಾನೇನ್ ಮಾಡಿದೆ, ಈ ಕ್ಯಾಂಡಲ್ದಲ್ಲಿ ನೋಡಿ ಏನಪ್ಪಾ ಅಂತಂದ್ರೆ ಆರ್ಡರ್ಸ್ಗಳು ಸೆಲ್ಲಿಂಗ್ ಕಡೆ ಆರ್ಡರ್ಗಳು ಪಂಚ್ ಆಗಿರೋ ಝೋನ್ಸ್ ಅನ್ನ ತೆಗೆದು ಈ ಕಡೆ ಹಾಕಿದ್ನ. ಸೊ ಇಲ್ಲಿ ನನಗೆ ಏನು ಬಂತಪ್ಪ ಅಂದ್ರೆ ಇಂಬ್ಯಾಲೆನ್ಸ್ ಝೋನ್ ಐಡೆಂಟಿಫಿಕೇಶನ್ ಮಾಡಿರೋದನ್ನ ಕ್ಯಾಂಡಲ್ ಸ್ಟಿಕ್ಸ್ ಅಲ್ಲಿ ಹಾಕಿದೆ. ಓಕೆ, ಸೊ ಇವಾಗ ಈ ಇಂಬ್ಯಾಲೆನ್ಸ್ ಕ್ರಿಯೇಟ್ ಆದ್ಗಳೇ ನಾನು ಏನ್ ಮಾಡ್ಬೋದು, ಆರ್ಡರ್ ಗಳನ್ನ ಪ್ಲೇಸ್ ಮಾಡೋದು. ಎಕ್ಸಾಂಪಲ್, ಇಲ್ಲಿ ಏನಾದ್ರೂ ನೀವು ಕ್ಲೋಸ್ ಅಲ್ಲಿ ತಗೊಂಡಿದ್ರ ಅಂತ ಅನ್ಕೊಳ್ಳಿ. ಓಕೆ, ಈ ಕ್ಲೋಸ್ ಅಲ್ಲಿ ನೀವು ಎಂಟ್ರಿ ತಗೊಂಡಿದ್ರೆ, ಸೊ ನಿಮ್ಗೆ ಎಸ್ ಎಲ್ ಬಂದಿಷ್ಟ ಎಷ್ಟಾಗುತ್ತೆ ಅಂದ್ರೆ ಈ ಝೋನ್ ಮೇಲ್ಗಡೆ ನಿಮ್ಗೆ ಎಸ್ ಎಲ್ ಇರುತ್ತೆ. ಓಕೆ, ಸೊ ಎಷ್ಟಪ್ಪ ಅಂದ್ರೆ 68,000
900 ನೀವು ಎಸ್ ಎಲ್ ಇಡ್ಬೋದು. ಓಕೆ, 68,900 ನೀವು ಏನಾದರೂ ಎಸ್ ಎಲ್ ಇಟ್ಕೊಂಡಿದ್ರೆ ಸೊ ಎಂಟ್ರಿ ಬಂದ್ಬಿಟ್ಟು ಎಷ್ಟಪ್ಪ ಅಂತಂದ್ರೆ 68,600 ಎಂಟ್ರಿ ನಿಮ್ದು. 300 ಪಾಯಿಂಟ್ ಮಾತ್ರ ನಿಮ್ಗೆ ಎಸ್ ಎಲ್ ಆಗ್ತಾ ಇತ್ತು ಈ ಝೋನಲ್ಲಿ. ಓಕೆ, ಯಾವಾಗ ಈ ಒಂದು ಏನಪ್ಪಾ ಅಂದ್ರೆ ಇಂಬ್ಯಾಲೆನ್ಸ್ ಝೋನ್ ಕ್ರಿಯೇಟ್ ಆದಾಗ ನೀವು ಏನಾದ್ರು ಪ್ಲಾನ್ ಮಾಡ್ಕೊಂಡಿದ್ರೆ ಅಂದ್ರೆ 300 ಪಾಯಿಂಟ್ ಮಾತ್ರ ಎಸ್ ಎಲ್ ಆಗ್ತಾ ಇತ್ತು. ಟಾರ್ಗೆಟ್ ಬಂದ್ಬಿಟ್ಟು ಎಷ್ಟಿದೆ ಅಂತಂದ್ರೆ ನಮಗೆ ಆಲ್ಮೋಸ್ಟ್ 1:5 ಹೋಗಿಬಿಟ್ಟಿದೆ ಇವಾಗ. ಆಲ್ಮೋಸ್ಟ್ ನೋಡಿ ಎಷ್ಟು ಪಾಯಿಂಟ್ ಸೆಲ್ಲಿಂಗ್ ಆಗಿದೆ ಇಲ್ಲಿ ಅಬ್ಸರ್ವ್ ಮಾಡಿ. ಎಕ್ಸಾಂಪಲ್ ಈ ಜಾಗದಲ್ಲಿ ನೀವು ಎಂಟ್ರಿ ತಗೊಂಡಿದ್ರೆ ಅಂದ್ರೆ 68,600 ಲೆವೆಲ್ನಲ್ಲಿ ನೀವು ಏನಾದರೂ ಎಂಟ್ರಿ ತಗೊಂಡಿದ್ರೆ ಸೊ ಆಲ್ಮೋಸ್ಟ್ ಎಲ್ಲಿವರೆಗೂ ಬಂದಿದೆ ಅಂತಂದ್ರೆ 66,600 ವರೆಗೂ ಬಂದಿದೆ. ಆಲ್ಮೋಸ್ಟ್ 2,000 ಪಾಯಿಂಟ್ ಸೆಲ್ಲಿಂಗ್ ಆಗಿದೆ. ಓಕೆ, ಸೊ ನಮ್ಗೆ ಆಲ್ಮೋಸ್ಟ್ ರಿಸ್ಕ್ ರಿವಾರ್ಡ್ ನಮಗೆ 1:5ಗಿಂತ ಕೊಟ್ಬಿಟ್ಟಿದೆ. ಆಲ್ಮೋಸ್ಟ್ 1:5 1:6 ವರೆಗೂ ಕೊಟ್ಬಿಟ್ಟಿದೆ ರಿಟರ್ನ್ ನಮಗೆ. ಸೊ ಇಷ್ಟೇ ಸಿಂಪಲ್ ಆಗಿರೋದು ಸ್ಟ್ರಾಟಜಿನ. ನಾವು ಏನು ಕಾಂಪ್ಲೆಕ್ಸ್ ಕಲಿಯೋದು ಅವಶ್ಯಕತೆ ಇರಲ್ಲ. ಸೊ ನಾವೇನ್ ಮಾಡಬೇಕು, ವೇಟ್ ಮಾಡಬೇಕು. ಮಾರ್ಕೆಟ್ನಲ್ಲಿ ಎಲ್ಲಿ ಇನ್ಸ್ಟಿಟ್ಯೂಷನ್ದವರು ಎಂಟ್ರಿ ಕೊಡ್ತಾರೆ, ಯಾವಾಗ ಕೊಡ್ತಾರೆ ಅನ್ನೋದನ್ನ ಕಾಯ್ಕೋತಾ ಕುಂದಿರ್ಬೇಕು. ಸೊ ನೀವು ಮೊದಲನೇ ನೀವು ಏನಾದ್ರು ಕ್ಯಾಂಡಲ್ ನೋಡ್ಕೊಂಡು ಎಂಟ್ರಿ ಆಗಿಬಿಟ್ರಂದ್ರೆ ಈಸಿಯಾಗಿ ನಿಮ್ದು ಏನ್ ಮಾಡ್ತಾರಂದ್ರೆ ಸ್ಟಾಪ್ ಲಾಸ್ ಅನ್ನ ಹಂಟ್ ಮಾಡಿಬಿಡ್ತಾರೆ ಇನ್ಸ್ಟಿಟ್ಯೂಷನ್ದವರು. ಸೊ ಅವ್ರು ಯಾವಾಗ ಎಂಟ್ರಿ ಕೊಡ್ತಾರಂದ್ರೆ ರಿಟೇಲರ್ ಸ್ಟಾಪ್ ಲಾಸ್ ಗಳನ್ನ ಹಂಟ್ ಮಾಡಿದ ಮೇಲೆ ಅವ್ರು ಏನ್ ಮಾಡ್ತಾರೆ, ಎಂಟ್ರಿ ಕೊಡ್ತಾರೆ. ಸೊ ಅವ್ರು ಎಂಟ್ರಿ ಕೊಟ್ರಂದ್ರೆ ಪ್ಯೂರ್ ಆಗಿ ಸೆಲ್ ಮಾಡ್ತಾರೆ, ಪ್ಯೂರ್ ಆಗಿ ಬೈಯಿಂಗ್ ಮಾಡ್ತಾರೆ. ಓಕೆ, ಸೊ ನಾನೇನ್ ಮಾಡಿದೆ, ಫಸ್ಟ್ ಒಂದ್ಸಲ ಎಸ್ ಎಲ್ ತಗೊಂಡು ಒಂದು ಕಾಸ್ಟ್ ಕ್ಲೋಸ್ ಆಯ್ತು. ಸೆಕೆಂಡ್ ಟ್ರೇಡ್ ಅನ್ನ ಇದೇ ಇಂಬ್ಯಾಲೆನ್ಸ್ ಝೋನ್ ಅಲ್ಲಿ ಹಿಡಿದೆ. ನೆಕ್ಸ್ಟ್ ಫಾಲ್ ಆಗಿದೆ 1:5 ಈಸಿಯಾಗಿ ಬಂದ್ಬಿಟ್ಟಿದೆ ನಮಗೆ. ಎಸ್ ಎಲ್ ಟ್ರಯಲ್ ಮಾಡ್ತಾ ಹೋದ್ರು ನಮ್ಗೆ ಏನಾಗ್ತಾ ಇತ್ತು, ಆರಾಮಾಗಿ ಒಂದು ಪ್ರಾಫಿಟೇಬಲ್ ಏನಾಗ್ತಾ ಇತ್ತು, ಈ ಟ್ರೇಡ್ ಆಗ್ತಾ ಇತ್ತು ಸಿಂಪಲ್ ಆಗಿ. ಓಕೆ, ಈ ರೀತಿ ನೀವು ಪ್ರಾಪರ್ ಆಗಿ ಕಲ್ತ್ಕೊಂಡು ಟ್ರೇಡ್ ಅನ್ನ ಮಾಡೋದನ್ನ ಕಲ್ತ್ಕೊಳ್ಳಿ. ಓಕೆ, ಯಾಕಂದ್ರೆ ಟ್ರೇಡಿಂಗ್ ಮಾಡೋದು ಅಷ್ಟು ಈಸಿ ಅಲ್ಲ. ಓಕೆ, ಸೊ ನಾವು ಯಾವಾಗ ಒಂದು ರಿಸ್ಕ್ ಮ್ಯಾನೇಜ್ಮೆಂಟ್ ಅನ್ನ ಕಲ್ತ್ಕೊಳ್ತೇವಿ, ಯಾವಾಗ ಒಂದು ರಿಸ್ಕ್ ಮ್ಯಾನೇಜ್ಮೆಂಟ್ ಪ್ರಾಪರ್ ಆಗಿ ಎಷ್ಟು ಪಾಯಿಂಟ್ ನ ರಿಸ್ಕ್ ತಗೊಳಕ್ ರೆಡಿ ಇದ್ದೇನೆ ಮಾರ್ಕೆಟ್ ನಲ್ಲಿ, ಆ ತರ ಒಂದು ಮೊದಲೇ ಕ್ಯಾಲ್ಕುಲೇಟೆಡ್ ನೀವು ಏನಾದ್ರೂ ಮಾಡಿದ್ದೆ ಕರೆ ಆದ್ರೆ ಸೊ ನಿಮ್ಗೆ ಏನಾಗುತ್ತೆ, ಒಂದು ನನಗೆ ಎಸ್ ಎಲ್ ಅಂಟಾದ್ರೂ ಪರವಾಗಿಲ್ಲ ಕಂಟಿನ್ಯೂಸ್ ಆಗಿ. ಓಕೆ, ಮಾರ್ಕೆಟ್ ನಲ್ಲಿ. ಬಟ್ ನೀವು ಯಾವಾಗ ನಿಮ್ ಕ್ಯಾಪಿಟಲ್ ನ ಪ್ರೊಟೆಕ್ಟ್ ಮಾಡೋದನ್ನ ಕಲಿತೀರಾ ಸೊ ಅವಾಗ ನೀವು ಮಾರ್ಕೆಟ್ ನಲ್ಲಿ ಸರ್ವೈವಲ್ ಆಗ್ಲಿಕ್ಕೆ ಆಗ್ತೀರಾ. ಓಕೆ, ಮಾರ್ಕೆಟ್ ನಲ್ಲಿ ಸರ್ವೈವಲ್ ಆಗೋದಕ್ಕೆ ಚಾನ್ಸಸ್ ತುಂಬಾ ಇರುತ್ತೆ. ನೀವೇನಾದ್ರೂ ಒಂದೇ ಸಲಕ್ಕೆ ನೀವೇನಾದ್ರೂ ಕ್ಯಾಪಿಟಲ್ ಅನ್ನ ನೀವೇನಾದ್ರೂ ಹೋಗುತ್ತೆ ಬಂದೇ ಬರುತ್ತಂದ್ರೆ ಏನಾದ್ರೂ ನೀವು ಓವರ್ ಕಾನ್ಫಿಡೆನ್ಸ್ ಇಂದ ಹೋಲ್ಡ್ ಮಾಡಿದ್ರಂದ್ರೆ ಸೊ ನಿಮ್ದು ಅಕೌಂಟ್ ಅಲ್ಲಿ ಇರುವಂತ ಕ್ಯಾಪಿಟಲ್ ಫುಲ್ ಏನಾಗುತ್ತೆ ಡಿಸ್ಟ್ರಾಯ್ ಹೋಗುವಂತ ಚಾನ್ಸಸ್ ಇರುತ್ತೆ. ಓಕೆ, ಸೊ ಈ ರೀತಿ ಒಂದು ಕನ್ಫರ್ಮೇಶನ್ಸ್ ಟೂಲ್ ಅನ್ನ ಇಟ್ಕೊಂಡು ನೀವು ಟ್ರೇಡ್ ಮಾಡೋದನ್ನ ಕಲ್ತ್ಕೊಳ್ಳಿ. ಕಂಪಲ್ಸರಿ ವರ್ಕ್ ಆಗುತ್ತೆ. ಯಾಕಂದ್ರೆ ಈ ತರ ಇನ್ಡೆಪ್ತ್ ಆಗಿ ನಾನು ನಿಮ್ಗೆ ಒಂದು ಆರ್ಡರ್ ಫ್ಲೋ ಕಾನ್ಸೆಪ್ಟ್ ಅನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಓಕೆ, ಎಲ್ಲರೂ ಕೂಡ ಫಾಲೋ ಅಪ್ ಮಾಡ್ಕೊಳ್ಳಿ. ಸೊ ಎಲ್ಲ ಅಂದ್ರೆ ನಾನು ಇನ್ಡೆಪ್ತ್ ಆಗಿ ಕಲಿಬೇಕಂತ ಮಾಡಿದ್ರಿ ಅಂತಂದ್ರೆ ಸೊ ನಮ್ಗೆ DM ಮಾಡಿ. ಓಕೆ, ನಿಮ್ಗೆ ಇನ್ಡೆಪ್ತ್ ಆಗಿ ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ ಹೇಗೆ ಆರ್ಡರ್ ಫ್ಲೋನ ರೀಡ್ ಮಾಡಬೇಕು, ಡೇಟಾ ರೀಡಿಂಗ್ ಅಂತ ಹೇಳಿ ಬರ್ತೈತಿ. ಸೊ ಅದನ್ನ ರೀಡ್ ಮಾಡಿ ನಾವು ಹೇಗೆ ಟ್ರೇಡ್ ಮಾಡ್ಬೇಕು ಅನ್ನೋದನ್ನ ಸಿಂಪಲ್ ಆಗಿ ಹೇಳ್ಕೊಡ್ತೀವಿ. ಓಕೆ, ವಿತ್ ಲೈವ್ ಎಕ್ಸಾಂಪಲ್ ನ ಕೊಟ್ಟು. ಓಕೆ, ಸೊ ಈ ತರ ಅನಾಲಿಸಿಸ್ ನ ಮಾಡಿ. ನಿಮ್ಗೆ ವಿಡಿಯೋ ಹೆಲ್ಪ್ಫುಲ್ ಆಗಿದ್ದಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಎಲ್ರು ಕೂಡ ತಿಳಿಸ್ಕೊಡಿ. ಎಲ್ರು ಕೂಡ ಕಲಿಬೇಕು. ಯಾಕಂದ್ರೆ ಈ ತರ ಒಂದು ಅನಾಲಿಸಿಸ್ ಅನ್ನ ಅಷ್ಟು ಈಸಿಯಾಗಿ ಯಾರು ಸೀಕ್ರೆಟ್ ಅನ್ನ ಬಿಟ್ಕೊಡಲ್ಲ. ಓಕೆ, ಸೊ ದೊಡ್ಡ ಇನ್ಸ್ಟಿಟ್ಯೂಷನ್ದವರು ಈ ತರ ಒಂದು ಪ್ಲಾನ್ ಮಾಡಿ ಟ್ರೇಡ್ ನ ಮಾಡ್ತಿರ್ತಾರೆ. ಇಂಬ್ಯಾಲೆನ್ಸ್ ಝೋನ್ ಅನ್ನ ಐಡೆಂಟಿಫೈ ಮಾಡಿ ಟ್ರೇಡ್ ಮಾಡ್ತಿರ್ತಾರೆ. ಯಾರು ಅದನ್ನ ಹೇಳ್ಕೊಡಲ್ಲ. ಸೊ ನಾನ್ ನಿಮ್ಗೆ ಹೇಳ್ಕೊಡ್ತಾ ಇದೀನಿ. ಸಿಂಪಲ್ ಇದೆ ಟ್ರೇಡಿಂಗ್ ಟೆಕ್ನಿಕ್. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಧನ್ಯವಾದಗಳು.